ಇದೆ. ರಾಮನಾಥ್ಪುರದ ತಂಬಾಕು ಮಾರುಕಟ್ಟೆಯಲ್ಲಿ ಬುಧವಾರ 2025ನೇ ಸಾಲಿನ ಅಧಿಕೃತ ತಂಬಾಕು ಮಾರಾಟಕ್ಕೆ ಚಾಲನೆ ದೊರಕಿತು. ರಾಮನಾಥ್ಪುರದ ತಂಬಾಕು ಹರಾಜು ಮಾರುಕಟ್ಟೆಯಲ್ಲಿ ಪ್ರಾರಂಭವಾದ 2025ನೇ ಸಾಲಿನ ಅಧಿಕೃತ ಹರಾಜಿನಲ್ಲಿ ಪ್ರತಿ ಕೆಜಿ ಉತ್ತಮ ದರ್ಜೆಯ ಹೊಗೆಸೊಪ್ಪು 320 ರುಗೆ ಮಾರಾಟವಾಯಿತು. ಮೊದಲ ದಿನವೇ ವಹಿವಾಟಿನಲ್ಲಿ 63 ಮತ್ತು 7ನೇ ಪ್ಲಾಟ್ಫಾರ್ಮ್ನಲ್ಲಿ ಒಟ್ಟು 36 ಬೇಲ್ಗಳು ಮಾರಾಟವಾಗಿ 14.46 ಲಕ್ಷ ರು ವಹಿವಾಟು ನಡೆಯಿತು. ಸಂಸದ ಶ್ರೇಯಸ್ ಪಟೇಲ್ ಮಾರುಕಟ್ಟೆಗೆ ಭೇಟಿ ನೀಡಿ ಪೂಜೆ ಸಲ್ಲಿಸಿ ಮಾತನಾಡಿದ ಅವರು, ನಾನು ಸಂಸದನಾಗಿ ತಂಬಾಕು ಬೆಳೆಗಾರರ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದು, ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ರನ್ನು ಭೇಟಿ ಮಾಡಿ ತಂಬಾಕು ಬೆಳೆಗಾರರ ಸಮಸ್ಯೆಗಳನ್ನು ಅವರ ಗಮನಕ್ಕೆ ತಂದಿದ್ದು, ಹಂತ ಹಂತವಾಗಿ ಬೆಳೆಗಾರರ ಸಮಸ್ಯೆಗಳನ್ನು ಪರಿಹರಿಸುವ ಭರವಸೆಯನ್ನು ನೀಡಿದ್ದಾರೆ. ಹರಾಜಾಗಿದ್ದು ಪಾರದರ್ಶಕವಾಗಿ ಮಾಡಿ ಅಂತ ಇಲ್ಲಿನ ಅಧಿಕಾರಿಗಳಿಗೆ ಸುಮಾರು ನ್ಯೂನತೆಗಳನ್ನ ರೈತ ಸಂಘದವರು ಗಮನಕ್ಕೆ ತಂದಿದ್ರು. ಅದನ್ನೆಲ್ಲ ಇವತ್ತು ಸವಿರವಾಗಿ ಇಲ್ಲಿ ಇರುವಂತಹ ಅಧಿಕಾರಿಗಳಿಗೆ ಗಮನ ಹರಿಸಿದ್ದೀನಿ. ತುರ್ತಾಗಿ ಕ್ರಮ ತಗೊಳ್ಳೋದು ಸಹ ಹೇಳಿದ್ದೀನಿ. ನಮ್ಮೆಲ್ಲರ ಧ್ಯೇಯ ಒಂದೇ, ತಂಬಾಕು ಬೆಳೆಗಾರರ ಅಭಿವೃದ್ಧಿಗೆ, ಸ್ವಾಭಿವೃದ್ಧಿಗೆ ಅವರ ಪರಿಶ್ರಮಕ್ಕೆ ಬೆಲೆ ತರುವಂತಹ ಕೆಲಸವನ್ನು ನಾವು ಜನಪ್ರತಿನಿಧಿಗಳಾಗಿ ಮಾಡುವಂತಹ ಕೆಲಸವನ್ನು ಮಾಡಿದ್ದೀವಿ. ಇವತ್ತು ಈ ಒಂದು ಬೇಲ್ ಹರಾಜಿನ ಪ್ರಕ್ರಿಯೆಯಲ್ಲಿ ನಮ್ಮ ತೆಕಿಲ್ ಸರ್. ಈ ಸಂದರ್ಭದಲ್ಲಿ ತಾಲೂಕು ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಎಚ್ಪಿ ಶ್ರೀಧರ್ ಗೌಡ, ಮಾರುಕಟ್ಟೆ ಅಧೀಕ್ಷಕಿ ಸವಿತಾ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಬ್ಳಿಗೆರೆ ಸೋಮಶೇಖರ್, ಮುಖಂಡರು, ರೈತ ಸಂಘದ ಮುಖಂಡರು, ಬೆಳೆಗಾರರು ಮತ್ತಿತರರು ಹಾಜರಿದ್ದರು.